ಪವರ್ ಆಫ್ ಫ್ಲೇಮ್ ವಾಲ್ಟರ್ನ ಹುಡುಕು. ಅಲ್ಲೋಡಿ, ಅದು ಡ್ರ್ಯಾಗನ್ ಫೈರ್. ನಾನ್ ಸಾಧಿಸ್ಬಿಟ್ಟೆ ಕೊನೆಗೂ. ನೀನಲ್ಲೇ ಇದ್ಯಾ ವಾಲ್ಟೋರ್? ಇದು ನಿಂದೆ ಆದಂತಹ ಡ್ರ್ಯಾಗನ್ ಫೈರ್. ಮತ್ತೆ ನಾನು ಇದನ್ನೀಗ ಶಾಶ್ವತವಾಗಿ ಮುಗಿಸ್ಬಿಡ್ತೀನಿ. ಡ್ರ್ಯಾಗನ್ ಎನರ್ಜಿ. ಪ್ಲೀಸ್ ಮಾತಾಡು. ಅವಳಿಗಾಗಲ್ಲ ಸ್ಕೈ, ಅವಳು ನಮ್ಗೋಸ್ಕರ ಹೋರಾಡ್ತಾ ಇದ್ದಾಳೆ ಈಗ. ಥ್ಯಾಂಕ್ ಯು ಬ್ಲೂ, ಈಗ ನನಗೆ ಸ್ವಲ್ಪ ಆರಾಮ ಅನಿಸ್ತಿದೆ. ವಾಲ್ಟೋರ್, ಇಲ್ಲಿಗೆ ವಾಪಸ್ ಬರೋದಕ್ಕೂ ನಿಮ್ಗೆ ತುಂಬಾನೇ ಧೈರ್ಯ ಇರಬೇಕು. ಆದ್ರೆ ಇಲ್ಲಿಗೆ ನೀವು ಬಂದು ಏನ್ ಸಾಧಿಸ್ಬೇಕು ಅನ್ಕೊಂಡಿದ್ದೀರಾ? ನಾವು ಅದನ್ನೇ ಕಂಡುಹಿಡಿಬೇಕಾಗಿರೋದು ಅಂತ ಅನ್ಸತ್ತೆ. ಸರಿ, ಹಾಗಿದ್ರೆ ತಾಳಿ ಮಾಡಿ ನನ್ ಮೇಲೆ ನಿಮ್ ಕೋಪನ ತೀರಿಸ್ಕೊಳ್ಳಿ. ಆದ್ರೆ ಒಂದ್ ನೆನ್ಪಿರ್ಲಿ, ನಿನ್ ಹೆತ್ತವರು ಮಾತ್ರ ವಾಪಸ್ ಬರೋದಿಲ್ಲ. ಸುಮ್ನೆ ಇರು ವಾಲ್ಟೋರ್, ನಿನಗ ಅವ್ರ ಬಗ್ಗೆ ಏನೇನೋ ಗೊತ್ತಿಲ್ಲ. ಹೌದು, ನನಗೆ ಗೊತ್ತಿದೆ. ಹಿಂದೆ ನಾನು ನಿನಗೆ ಸುಳ್ಳು ಹೇಳಿದ್ದೆ. ಖಂಡಿತವಾಗ್ಲೂ ನೀನ್ ನನ್ನನ್ನ ಈಗ ನಂಬೋದಿಲ್ಲ ಅಂತಾನೂ ನನಗೆ ಗೊತ್ತಿದೆ. ಆದ್ರೆ ನಿಜಾಂಶ ಏನು ಅಂದ್ರೆ, ಮೊರೆಟೆಲ್ ಮತ್ತೆ ಮರಿಯನ್ ನಿಧನಕ್ಕೆ ಕಾರಣ ಆಗಿದ್ದು ಆ 3 ಮಾಟಗಾತಿಯರು. ನೀವು ಅವ್ರ ಮೇಲೆ ಕೋಪನ ತೀರಿಸಿಕೊಳ್ಳಬೇಕು. ನನ್ನ ನಿನ್ ಜೊತೆ ಸೇರಿಸ್ಕೊಳ್ಳಿ. ನನ್ನ ದೇಹದ ಶಕ್ತಿನ ನಾನು ಮತ್ತೆ ಮರಳಿ ಪಡಿತೇನೆ. ಮತ್ತೆ ನಾವು ಅವ್ರನ್ನ ನಾಶ ಮಾಡಬಹುದು. ಅವ್ರ ಶಕ್ತಿ ತಕ್ಕನ ಹಾಗೆ ನಾವು ಕೂಡ ಅದ್ರ ಮೇಲೆ ಪ್ರಭಾವ ಬೀರಬಹುದು. ನಾವು ಅವ್ರ ಶಕ್ತಿಗೆ ಸಮಾನರಾಗಿದ್ದೀವಿ ಬ್ಲೂ. ನಾವ್ ಒಂದೇ ತರ ಅಲ್ಲ ವಾಲ್ಟೋರ್. ಒಂದ್ಸರಿ ನಿನ್ನಿಂದ ಫೈರ್ ಆಚೆ ಬಂದ್ಮೇಲೆ ಮತ್ತೇನು ಉಳಿಯೋದಿಲ್ಲ. ನೋಡ್ತಾ ಇರು. ಸರಿ, ಹಾಗಿದ್ರೆ ನಾನ್ ನಿನಗೆ ಕೊನೆ ಅವಕಾಶ ಕೊಡ್ತೇನೆ. ಈಗ ನಾನು ನಿನ್ನ ನಾಶ ಮಾಡ್ತೀನಿ. ಫೇರಿ ಡಸ್ಟ್, ಫೈರ್ ನ ಬಿಡು. ನಮ್ಮನ್ನ ಕಾಪಾಡ್ಬಿಟ್ಲು. ಅವಳು ನಮಗೋಸ್ಕರ ಸ್ಯಾಕ್ರಿಫೈಸ್ ಆದ್ಲು.